ಬೇಕು ನನ್ನ ಜ್ಯುವೆಲ್ಸ್ನ ಅಂದಾಗ ಅಂತ ಹಾಲುಂಡಿಗೆ ಅಂತ ಮಾಡ್ತಾ ಇದಾರಂತೆ. ಅವರ ನಾಮಕರಣ ಡೇಟ್ ಬಂದು ಏನೇನೋ ಮಾಡ್ತದ ನಮ್ಮ ಮಮ್ಮಿ ಗೈಸ್ ನೋಡಿ ಯಾವ್ದು ಅಂತ ಕಮೆಂಟ್ ಮಾಡಿ. ಅದ್ರ ಮಧು ಅಂಡ್ ತ್ರಿವೇಣಿಗೋಸ್ಕರನೇ ನಾನು ಡೇಟ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾರ್ಮಲ್ ಡೈಲಿ ಬ್ಲಾಗ್ ಆಗಿರುತ್ತೆ. ಈ ಒಂದು ಬ್ಲಾಗಲ್ಲಿ ನಾವು ನಮ್ಮ ಪಪ್ಪು ಅವರ ನಾಮಕರಣ ಡೇಟ್ನ ರಿವೀಲ್ ಮಾಡ್ತಾ ಇದ್ದೀವಿ. ಇವಾಗ ಎದ್ದು ವರ್ಕೌಟ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಅಗೈನ್ ಟಿಫನ್ ಮಾಡೋ ಅಂಥ ಟೈಮು. ನಾನಿವಾಗ ಟಿಫನ್ಗೆ ಸ್ವಲ್ಪ ಡಯಟ್ ರಿಲೇಟೆಡು ಮಾಡ್ತಾಯಿದ್ದೀನಿ. ಇಲ್ಲಿ ಮೆಂತ್ಯ ನೀರು, ಅಗೈನ್ ಮಿಲೆಟ್ಸ್ದು ಗಂಜಿ, ಅದಾದಮೇಲೆ ಸಲಾಡು ಮತ್ತು ಸ್ಟಾರ್ ಫುಡ್ಸ್. ಇದಂತೂ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸಿಗೆ. ಮತ್ತು ಅದಾದಮೇಲೆ ಶುಗರು, ಬಿ ಪಿ ಇದೆಲ್ಲದಕ್ಕೂ ತುಂಬ ಒಳ್ಳೆಯದು. ಮತ್ತು ಇಲ್ಲಿ ವಾಲ್ನಟ್ಟು ಮತ್ತು ಬಾದಾಮಿನ ತೊಗೊಂಡಿದ್ದೀನಿ. ಇವಾಗ ನನ್ನ ಟಿಫನ್ ಇದಿಷ್ಟೇ. ಇದನ್ನು ಬಿಟ್ಟು ಆಯಿಲಿ ಫುಡ್ ಅದು ಇದು ಏನೂ ತಿನ್ನೋಕ್ಕೆ ಹೋಗಲ್ಲ ಜಾಸ್ತಿ ನಾನು. ಇದೆಲ್ಲ ತಿಂದು ಸ್ವಲ್ಪ ಹೊತ್ತು ಪಪ್ಪು ಅವ್ರಿಗೆ ಫ್ರೆಶ್ ಅಪ್ ಮಾಡಿ ಇವಾಗ ರೆಡಿ ಮಾಡ್ತಿದ್ದಾರೆ. ಅದೆಲ್ಲ ಆದಮೇಲೆ ನಾನು ಅಂದರೆ ನಂದು ಇವಾಗೇನು ಕ್ಲಾಸ್ ಇಲ್ಲ, ಜಸ್ಟ್ ಹೇರ್ ಸ್ಟೈಲ್ ಕ್ಲಾಸ್ ಇರೋದ್ರಿಂದ ಅಮ್ಮು ನೋಡ್ಕೋತಾರೆ. ಆದರೂ ವಿಸಿಟ್ ಮಾಡಿ, ಮಾಮೂಲಿ ಮನೆಯಲ್ಲೇ ಇರೋದಲ್ವ, ಪಪ್ಪು ಏನಾದರೂ ಇದು ಮಾಡಿದಾಗ ಹೋಗೋದು ಬರೋದು ಇದಿರುತ್ತೆ. ಇದಿಷ್ಟೇ ಗೈಸ್. ಇವತ್ತು ನಾನು ಪಪ್ಪು ಅವ್ರದ್ದು ನಾಮಕರಣ ಡೇಟ್ ಯಾವಾಗ ಏನು ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಓಕೆ, ಇವಾಗ ನಾನು ಹೋಗಿ ಕ್ಲಾಸಿಗೆ ಹೋಗಿ ನೆಕ್ಸ್ಟ್ ಏನು ಮಾಡ್ತೀನಿ ಏನು ಇವತ್ತಿನ ಅಪ್ಡೇಟ್ ಎಲ್ಲ ಈ ವಿಡಿಯೋಲಿ ಇರುತ್ತೆ. ಏನಾರ ಒಂದು ಮಾಡ್ದೇನೆ ತಿಂದೇನೆ ನಮ್ಮ ಮನೇಲಿ ಸಮಾಧಾನನೇ ಆಗಲ್ತು ಗೈಸ್. ಇವತ್ತೇನೋ ಹಾಲುಂಡಿಗೆ ಅಂತ ಮಾಡ್ತಾ ಇದಾರಂತೆ ಇಂದ್ರಮ್ಮ ಅವರು. ಏನು ಮಮ್ಮಿ ಇದು? ಹಾಲುಂಡಿಗೆ ಇದು ಒಂದು ಸ್ವೀಟು. ಇದಕ್ಕೆ ಏನೇನು ಹಾಕಿರೋದು? ಗಸಗಸೆ, ಹುರ್ಗಡ್ಲೆ ಮತ್ತು ಕಡಲೆ ಪುಡಿ ಹಾಕಿ, ಅಕ್ಕಿ ಹಿಟ್ಟು, ಕಡಲೆ ಪುಡಿ, ಕೊಬ್ಬರಿ. ಅದು ನಮ್ದ ಸಾಧನೆ. ಏನದು? ಉಂಡೆ ಥರ ಕಟ್ಬಿಡೋದು ಇದನ್ನ ಮಮ್ಮಿ. ತಟ್ಟೆಗೆ ಹಾಕ್ಬಿಟ್ಟು ಪಪ್ಪು ಚೆನ್ನಾಗಿ ಮಾಡ್ತಾನೆ. ನನಗೆ ಚಿಕ್ಕಪ್ಪು ಹೋಗ್ಬಿಟ್ಟು ಕುಕ್ಕರ್ ಮುಟ್ಬಿಟ್ಟಿದ ಈಗ. ಚಿಕ್ಕಪ್ಪು ಲೈಟ್ ಆನ್ ಆಗದೆ ಅಂತ ಹಿಡ್ಕೋಗ್ಬತ್ತವನ. ಏನ್ ಬೇಕದ ಹಾಕು ಮಮ್ಮಿ. ಬಿಸಿನೀರು ಹಾಕು, ಹಾಲು ಹಾಕು. ಹಾಲೇನು ಹಾಕ್ಬಿಡ್ದೆ? ಹಾಲುಂಡಿಗೆ ಅಂದ್ರೆ ಹಾಲುಂಡಿಗೆ ತರ ಅಷ್ಟೇ ಹೆಸರು. ಅಪ್ಪೋರಿಗೆ ಎಷ್ಟೆಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಬಂದಿದೆ. ಹೆಂಗೆ ಎಂಜಾಯ್ ಮಾಡಿದ್ರಿ ಅಪ್ಪು ಅವರೇ ಸ್ಕೂಲಲ್ಲಿ ಇವತ್ತು ಫ್ರೆಂಡ್ಶಿಪ್ ಡೇನಾ? ನೆನ್ನೆ ನಿಮ್ಮ ಡ್ಯಾಡಿ ಎಂಜಾಯ್ ಮಾಡೋರೆ, ಇವತ್ತು ನೀವು ಎಂಜಾಯ್ ಮಾಡಿದ್ದೀರಾ. ಹಾಂ, ನನ್ಗೆ ಯಾರು ಒಬ್ರು ಕಟ್ಲೇ ಇಲ್ವಲ್ಲ ಅಪ್ಪು. ಹಾಂ, ನಂಗೆ ತ್ರಿವೇಣಿ ಬಿಟ್ರೆ ಫ್ರೆಂಡ್ ಅಂತ ಯಾರು ಇಲ್ಲ. ಓ, ಅಪ್ಪುನೇ ಕಟ್ಬಿಡ್ತವನೆ. ಬೇಡ ನನಗೆ ಅಪ್ಪು. ಫ್ರೆಂಡ್ ಅಲ್ಲ, ಅಮ್ಮನೂ ಫ್ರೆಂಡೇ ಆಗ್ತಾರಪ್ಪ. ಅಮ್ಮ ಆಗ್ಬೇಕು ಅಂತಾನೆ ಏನಾದ್ರು ರೂಲ್ಸ್ ಇದೆಯಾ? ಅಪ್ಪು ಅಲಿಯಾಸ್ ಭುವನ್ ಹೇಳಿ. ಚಿಕ್ಕಪ್ಪ ಅಂತವನೆ. ಪಪ್ಪು ಕಟ್ತವನೆ ಈಗ ನೋಡಿ. ಅಣ್ಣ ತಮ್ಮನ್ ಬರ್ತದಲ್ಲ ಅವಾಗ ಕಟ್ಟೇ ಬಿಡು ಅಪ್ಪು. ಹುಷಾರು. ಅಲ್ಲಿ ಚಿಕ್ಕಪ್ಪು ಹೆಂಗ್ ನೋಡ್ತವನೆ. ಅಮ್ಮ ಫೀಡಿಂಗ್ ಬಾಟ್ಲ್ ಇಟ್ಕೊಂಡು ಕೂತಂಗ್ ಕುಟ್ಟವಳ ಬಾಟ್ಲ. ನೀವ್ ಯಾವ ಬಾಟ್ಲ್ ಇಟ್ಕೊಂಡಿರಿ? ಅಲ್ಲಿ ಅಮ್ಮ ಏನೋ ಅಂದ್ಲು, ವಾಟರ್ ಅಂತೆ. ಕುಡ್ತೀರಾ? ನಾವು ಅದನ್ನೇ ಅಂದದ್ದು. ನಾವಿನ್ನೇನಂದೋ? ಅಪ್ಪು ಸ್ಕೂಲಿಂದ ಬಂದ ತಕ್ಷಣ ಡ್ರೆಸ್ ರಿಮೂವ್ ಮಾಡಿ ಅದಾದ್ಮೇಲೆ ಪಾಪು ಎತ್ಕೋಬೇಕು. ಹೋಗು. ಕ್ಯೂಟ್ ಬಾಯ್ ನಂತರ. ನನ್ ಕ್ಯೂಟ್ ಗರ್ಲ್ ಬಾಯ್ ಅಲ್ಲ. ಅಪ್ಪು ಪಪ್ಪು ಯಾರ ತರ ಅವನೇ? ನಂತರನ ಪಪ್ಪುನ್ ತರನ? ನಂತರ. ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಐ ಡೋಂಟ್ ನೋ, ಯು ಟೆಲ್. ನೋ, ದಿಸ್ ನೇಮ್ ಇಸ್ ಏನ್ ಮಮ್ಮಿ ಇದ್ರು ನೇಮು? ಹಲ್ವಾ ಕೇಕ್ ಅಲ್ಲ, ಹಾಲುಂಡಿಗೆ. ಹಾಲು ಉಂಡಿಗೆ, ಹಾಲು ಹಾಕೊಂಡು ಉಂಡಿಗೆ. ನೀನೇ ಫಸ್ಟ್ ಮ್ಯಾನ್. ಹಾ, ಹ್ಯಾಪಿ ಬರ್ಡೇ ಹೇಳು. ಏನು
ಗೋ. ಕನ್ನಡ ಸಾಂಗ್ ಐತೆ. ಆಯ್ತು ಬಾಯಿ ಕಡೆ. ಇದು ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವಿವಾಗ ಇದನ್ನ ಕಟಿಂಗ್ ಮಾಡ್ದೆ. ನೆನ್ನೆ ಎಲ್ಲ ಶಿವವು ನೆನ್ಸ್ಕೊಂಡು ಇವತ್ತು ಮತ್ತೆ ಶಿವವ ನೆನಪಾಗ್ತಿದ್ದಾರೆ. ಆಬ್ವಿಯಸ್ಲಿ ಚೆನ್ನಾಗಿ ಬಂದೇ ಬರುತ್ತೆ. ತಗೋಯ್ತು. ಸೇ ಥ್ಯಾಂಕ್ ಯು ಮಮ್ಮ. ನೋ, ನನ್ನ ಬರ್ಡೇ ಏನಲ್ಲ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಮ್ಮು. ಸೇಮ್ ಟು ಯು. ಆಕ್ಚುಲಿ ಇವತ್ತು ಹ್ಯಾಪಿ ಸಿಸ್ಟರ್ಸ್ ಡೇ. ಹೆಂಗೆ? ಸಿಸ್ಟರ್ಸ್ ಡೇ ಸೆಲೆಬ್ರೇಷನ್. No friendship. Okay. Sisters Day. No, ಸನ್ಸ್ ಡೇ. ಸನ್ಸ್ ಡೇ ಬರ್ಲಿಲ್ಲ. ಸಿಸ್ಟರ್ಸ್ ಡೇ. ರಿಯಾಕ್ಷನ್. ನನ್ನ ಸಿಸ್ಟರ್ಸ್ ಡೇ. ಯಾರು ತಿನ್ಸಿ ಸಿಸ್ಟರ್ಸ್ ಅಂತ ಈಗ? ಅವನು ಕ್ಯಾಮ್ರಾಗೆ ರಿಯಾಕ್ಷನ್ ಕೊಟ್ಟೆ ಈಗ. ಹ್ಯಾಂಡ್ ವಾಶ್ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ಬೇಕು. ಡರ್ಟಿ ಗರ್ಲ್ ಬಾಯ್ ಎಲ್ಲ. ನನ್ನ ಸಿಸ್ಟರ್. ಅವ್ನು ಸಿಸ್ಟರ್ ಮಾಡ್ಕೊಬಿಟ್ಟ ನೋಡಿ. ಹಿಂಗೆ ಪೀಸ್ಗಳೆಲ್ಲ ಕಟ್ ಮಾಡ್ಕೊಂಡ್ರೆ ಅಂಗಡಿಗೆ ಕೊಡ್ತೀರಾ? ನಿನ್ಗೆ ಅಂಗಡಿಯವ್ರಿಗೆ ಎಲ್ಲ ಚೆನ್ನಾಗೈತೆ. ಇಂದ್ರ ಮುಂದು ಹಾಲುಂಡೆಗೆ ಹಾಲುಂಡ ತವರು ಅದು ಯಾವ್ದೋ ಫಿಲಮ್ ಐತಲ್ಲ, ಅದ್ ನೆನ್ಪಾಯ್ತಾ ಇದೆ. ನಮ್ಮ ಗ್ಯಾಂಗ್ ಜೊತೆ ನಾವು ಇವತ್ತು ವಾಕಿಂಗ್ ಮಾಡ್ತಾ ಇದೀವಿ. ಹಲೋ ಗರ್ಲ್ಸ್. ಅಮ್ಮು ಏನ್ ಫಾಸ್ಟ್ ಹೊಡಿತೋಳೆ. ಏನು ಬರೀ ಬಿಲ್ಡಪ್, ಒಂದ್ ಹೆಜ್ಜೆ ಮುಂದೆ ಇಡೋದಿಲ್ಲ ಅವಳು. ಕ್ಲಾಸಲ್ಲಿ ಕುತ್ಕೊಬಿಡ್ತಾಳೆ ಹೋಗಿ. ಏನ್ ಡವ್ ಮಾಡ್ತಾ ಇದ್ದಾಳು ಅಮ್ಮು. ಹಿಂಗೋದಾಗ ಹೆಂಗ್ ಮಾಡಿಯಾ? ಹಿಂಗೆ ನೋಡಿಯಾ? ಈಗ ಒಂದ್ ರೌಂಡ್ ಕರ್ಕೊ. ನನ್ನ ಆಸೆ ಈಡೇರಿಸ್ತಾವಳೆ ಅಮ್ಮು. ನಾನು ವಾಕ್ ಮಾಡ್ಬೇಕು ಅಂದೆ ಅಂತ. ಇವರು ಹೆಂಗೆ ಅಂದ್ರೆ ಹಂಗೆ ಎಕ್ಸಿಟ್ ಆದಾರಂತೆ. ನೀನು ನಮ್ಮ ಜೊತೆನಾ ಅಮ್ಮು? ನೀನು ಯಾವ್ದಾರ ಒಂದು ಪಕ್ಕದಲ್ಲಿ ನಾಯಿ ಬಂದ್ರೆ ನಿಂತ್ಕೋದೇ ಇಲ್ಲ, ಓಡ್ಬಿಟ್ಟಿರ್ತಾಳೆ. ಬ್ಯಾಗ್ ನೋಡಿ ಯಾವ ಸ್ಟೈಲಲ್ಲಿ ಹಾಕೊಂಡವಳೆ. ಎಲ್ಗೋಯ್ತಿದ್ಯಾ ಅಮ್ಮ ಬ್ಯಾಗ್ ಹಾಕೊಂಡು? ನಾವಿವಾಗ ನಮ್ಮ ಮನೆಯಿಂದ ಡೌನ್ ಹೋಗಿ ಮತ್ತೆ ಅಪ್ಪತ್ತಿ ಮತ್ತೆ ಡೌನ್ ಬಂದು ಮತ್ತೆ ಅಪ್ಪತ್ತದು 2 ರೌಂಡ್ ಅಷ್ಟೇ ಅಮ್ಮು. ಭುವನ್ ಕರ್ಕ ಬರ್ಬೇಕಿತ್ತು ನಾವು. ಸರಿಯಾಗಿ ಮ್ಯಾಚ್ ಆಗೋದು ಅಮ್ಮು. ಚೆನ್ನಾಗಿ ವಾಕ್ ಮಾಡುವ. ಡಿಫ್ರೆಂಟ್ ಚಪಾತಿ ರೋಲ್ ಮಾಡ್ತಿದ್ದಾರೆ ನಮ್ಮ ಮನೇಲಿ ರಂಜಿತಕ್ ಅವರು. ಇದಕ್ಕೆ ಚಪಾತಿ ಹಿಟ್ಟಿಗೆ ಏನ್ ಹಾಕಿದೀರಾ? ಅವ್ರ ಮಗಳು ಸ್ಕೂಲಲ್ಲಿ ಚಪಾತಿ ಮಮ್ಮಿ ಅಂತ ಕಟ್ಟೋರಂತೆ. ಅಕ್ಕನ ಏನ್ ಕಟ್ಟೋರೆ ಅಕ್ಕ? ವೆರೈಟಿ ಚಪಾತಿ ಮಮ್ಮಿ ಅಂತ ಹೆಸರಂತೆ ಅವ್ರಿಗೆ. ಅವ್ರ ಮಗಳು ಕರಿಯೋದು. ಅದ್ರಲ್ಲಿ ಸ್ವೀಟ್ ಪಟೋಟನ ಹಾಕಿ ಏನೇನ್ ಹಾಕಿರೋದು ಅಕ್ಕ? ಎತ್ತಿ ಅದು ಸ್ವೀಟ್ ಪಟೋಟೊ ಮತ್ತೆ ಸ್ವೀಟ್ ಪಟೋಟನ ಹಾಕಿ ಮಾಡಿರೋದು. ಇಲ್ಲಿ ಸೋಯಾ ಚಂಕ್ಸು ಮತ್ತೆ ಇಲ್ಲಿ ಕ್ಯಾರೆಟ್ ಮತ್ತೆ ಇನ್ನೇನು ಕ್ಯಾಬೇಜು, ಇದೆರಡನ್ನು ಪಲ್ಯ ಮಾಡ್ಕೊಂಡಿರೋದು. ಇಲ್ಲಿ ಸೋಯಾ ಚಂಕ್ಸ್ ಅರ್ಧ ನಾನೇ ತಿಂದೆ. ಸಕ್ಕತ್ತಾಗಿತ್ತು. ನಾರ್ಮಲ್ ತರ ಫೀಲೇ ಆಗ್ತಾ ಇಲ್ಲ. ಟೇಸ್ಟ್ ಅಂತೂ ಸಕ್ಕತ್ತಾಗೈತೆ. ನಮ್ಮ ಅಪ್ಪು ಇವಾಗ ಸುಧಾಗೋಯ್ತಾನೆ ಚಿಕ್ಕಪ್ಪ. ನಿಮ್ ಫ್ಯಾನ್ ಅವನೀಗ. ಪಪ್ಪು ಯಾರ ಫ್ಯಾನೋ ಅಲ್ಲ ಸದ್ಯಕ್ಕೆ. ಪಪ್ಪುಗೆ ಏನೇನೋ ಮಾಡ್ತದ ನಮ್ಮ ಮಮ್ಮಿ ಗೈಸ್ ನೋಡಿ. ಯಾವ್ದಾವ್ದೋ ಬಟ್ಟೆ ಹಾಕಿ ಈ ರೋಸ್ಟ್ ಒಳಗಡೆನೆ ಇದ್ರು ರೋಲ್ ಒಳಗಡೆನೆ ಅದನ್ನೆಲ್ಲ ಹಾಕಿ ರೋಸ್ಟ್ ಮಾಡಿರೋದು. ಇದು ನೀರಾ ಪಾಪು ಗಂಜಿ ಮಾಡಕ್ಕೆ. ಇವಾಗ ನಾವು ಅಲ್ಲಿ ಪ್ಲೇಟಿಗೆ ಇಟ್ಕೊಂಡಿದೀವಿ ತಿನ್ನಕ್ಕೆ ಅಂತ ಹೇಳಿ. ಅಲ್ಲಿ ನಮ್ಮ ಊಟ ರೆಡಿ ಆಗಿದೆ. ಸೌತೆಕಾಯಿ, ಸೋಯಾ ಸಂಗ್ಸು, ಕ್ಯಾರೆಟ್ ಮತ್ತೆ ಕ್ಯಾಬೇಜ್ ಪಲ್ಯ ಅಂಡ್ ಇಲ್ಲಿ ರೋಲ್. ಅಪ್ಪು ಇಲ್ಲಿ ನಿನ್ಗೇನೋ ಇಷ್ಟ ಆಗಂತ ಫುಡ್ ಐತೆ. ನೀನ್ ತುಂಬಾ ಲೈಕ್ ಮಾಡ್ತೀಯಾ. ಬಾ ಇಲ್ಲಿ. ನೋ ಚಿಕನ್ ರೋಲ್. ನೋಡಿದ್ರಾ ಅವ್ನ ರಿಯಾಕ್ಷನ್? ಹಾಕೋತೀನಿ ಪ್ಲೇಟ್. ಅಕ್ಕ ಕೇಳಿಸ್ತಾ? 2 ಅಂತೆ. ತಗೋಬರ್ತಾವನೆ ಭುವನು.
ಜೊತೆ ತಿಂತೀನಿ. ಅದಕ್ಕೆ ಅಂತಾನೆ ಇಟ್ಟವ್ರೆ. ನೀವು ಏನ್ ಬೇಕು ಹೇಳ್ಬಿಡಿ ತಂದೆ ಎಲ್ಲ ಬರ್ತೀನಿ. ಸದ್ರಿ ಏನ್ ಬೇಕೆಲ್ಲ ಹೇಳ್ಬಿಡಿ, ಏನೇನ್ ಬೇಕು ಎಲ್ಲ ಮಾಡ್ಕೊಟ್ಬಿಡಿ ಅಕ್ಕ ದಿನ. ರಂಜಿತಕ್ಕ ಇರೋ ತನಕ ಮಾಡಿಸ್ಕೊತಾರೆ ಆಮೇಲೆ. ಸಕ್ಕತ್ತಾಗಿ ಮಾಡ್ತೀರ ಅಡುಗೆ. ಹಾ ಏನಪ್ಪ ಇನ್ನೊಂದ್ಸಲ ಹೇಳು. ಸಕ್ಕತ್ತಾಗಿ ಮಾಡ್ತಾರೆ. ಹೌದಾ, ಥ್ಯಾಂಕ್ ಯು ಹೇಳಿ ಮತ್ತೆ. ಹ? ಇವಾಗ ತಿನ್ಬಿಟ್ಟು ಹೇಳು, ಓಕೆನಾ? ಹಲೋ ಭುವನ್ ಅವ್ರೆ, ಹೇಗಿದೆ? ಸೂಪರ್ ಆಗಿದೆ. ಒಂದ್ ಡೈಲಾಗ್ ಹೊಡಿತವನೆ ರಂಜಿತಕ್ಕನ್ಗೆ ಇಂಪ್ರೆಸ್ ಮಾಡಕ್ಕೆ, ಹಿಂಗೆ ಡೈಲಿ ಮಾಡ್ಕೊಡ್ಲಿ ರಂಜಿತಕ್ಕ ಅಂತ. ಅಕ್ಕ ಏನಂದ ಅವನು? ಏನು ಅಂದೆ ಭುವನ್? ಶೆಫ್ ಆಗ್ಬಿಡಿ ಅಂದೆ. ಹಾ, ಏನ್ರ ಬದ್ಲು ಭುವನ್ ಇಟ್ಟ ಪ್ರೆಸ್ ಅಲ್ಲಿ ಕೆಲಸ ಮಾಡೋದ್ ಬದ್ಲು ಅಡ್ಗೆಗೆ ಹೋಗಿ ಕಲ್ತ್ಕೊಬಿಡಿ ಅಕ್ಕ ಮಾಡಿ ಅಂತ ಐಡಿಯಾ ಕೊಡ್ತವ್ರೆ. ಅಷ್ಟ್ ಚೆನ್ನಾಗ್ ಮಾಡಾರೆ. ಚೆನ್ನಾಗೈತೆ. ಉಪ್ಪು ಕಮ್ಮಿ ಹಾಕ್ಬಿಟ್ಟವ್ರೆ. ಹಾ, ಉಪ್ಪು ಕಮ್ಮಿ ಹಾಕ್ಬಿಟ್ಟವ್ರೆ. ನಾನೇ ಹಾಕ್ಸೋದಿಲ್ಲ ನಮ್ಮ ಮನೇಲಿ ಖಾರ ಖಾರ. ನಿನ್ ಮನುಷ್ಯ ಅಲ್ಲ ಬಿಡು. ನಮ್ಮ ಪಪ್ಪು ಅವರ ನಾಮಕರಣ ಡೇಟ್ ಬಂದು ಕೆಲವ್ರಿಗೆ ಆಗಸ್ಟಾ ಸೆಪ್ಟೆಂಬರ ಯಾವಾಗ ಅನ್ನೋದು ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಪಪ್ಪು ಅವರ ನಾಮಕರಣ ಬಂದು ಇದೇ ಮಂತ್. ಮಧು ಅವ್ರದ್ದಾದ್ಮೇಲೆ ನಮ್ದಾಗುತ್ತೆ. ಅವ್ರದ್ದು 9 ಆದಮೇಲೆ ಪಕ್ಕದಲ್ಲಿ 1 ಹಾಕ್ಕೊಂಡ್ರೆ ನಮ್ಮದು. ಆ್ಯಕ್ಚುಲಾಗಿ ನಾವು 12 ಮಂತ್ಸಿಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಮಧು ಆ್ಯಂಡ್ ತ್ರಿವೇಣಿಗೋಸ್ಕರನೇ ನಾನು ಡೇಟ್ನ ಚೇಂಜ್ ಮಾಡ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ಕೊಬಿಟ್ಟಿದೆ. ಅಷ್ಟರಲ್ಲಿ ಒಂದು 4 ಮಂತ್ಸ್ ಆಗಿರುತ್ತೆ ಡಿಸೆಂಬರ್ ಟೈಮ್ಗೆ ಅವರಿಬ್ರಿಗೂ ಪಾಪುಗೆ. ಆಗ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಬಟ್ ಆವಾಗ ಪಾಪು ಎಲ್ಲ ಇರುತ್ತೆ, ಅವ್ರಿಗೂ ರಿಸ್ಕ್ ಆಗುತ್ತೆ, ಮತ್ತು ನನಗೂ ಆಗಲ್ಲ ಅಂತ ಹೇಳಿ ಇವಾಗಲೇ ಮಾಡಿಬಿಡೋಣ, ಅಂದ್ಕೊಂಡಾಗ ಮಾಡಿಬಿಡ್ಬೇಕು ಅಂತ ಹೇಳಿ ಮತ್ತೆ ಮನಸ್ಸನ್ನ ಚೇಂಜಸ್ ಮಾಡಿ ಅದು ಅದು ಅಂದ್ಕೊಂಡು 17 ಆ್ಯಂಡ್ 19 2 ಇತ್ತು ಡೇಟು ನಮಗೆ. ಬಟ್ 17th ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಹಾಗಾಗಿ 19th ಮಾಡೋಣ ಅಂತ ಹೇಳಿ 9 ಏನೋ ಒಂಥರ ಸ್ಪೆಷಲು. ನಮ್ಮ ಅಪ್ಪು ಹುಟ್ಟಿದ್ದು 9ನೇ ತಾರೀಕಲ್ವಾ, ಹಂಗಾಗಿ 9th ಮಾಡೋಣ ಅಂತ ಓಕೆ ಮಾಡಿಕೊಂಡು ನಮ್ಮ ಅಪ್ಪು ಅವರ ನಾಮಕರಣ ಇದೇ ಆಗಸ್ಟ್ 19th ನಾವು ರೆಸಾರ್ಟಲ್ಲಿ ಮಾಡ್ತಾಯಿದ್ದೀವಿ. ನಮಗೆ ಮನೇಲೆಲ್ಲ ಸ್ವಲ್ಪ ಹಿಂಸೆನೇ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಹೊರಗಡೆನೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಹೊರಗಡೆನೇ ಬುಕ್ ಮಾಡಿದ್ದೀವಿ ರೆಸಾರ್ಟ್ನ. ಸೊ ಎಲ್ಲ ಮುಗಿದಿದೆ, ಬಟ್ ಡೇಟ್ ಒಂದು ಹೇಳಿರಲಿಲ್ಲ ನಾನು, ಹಂಗಾಗಿ ಈ ವಿಡಿಯೋ ಮುಖಾಂತರ ಡೇಟ್ನ ಹೇಳ್ತಾ ಇದ್ದೀನಿ. ಇನ್ನೇನಿದ್ರು ಜ್ಯುವೆಲ್ಸ್ ಶಾಪಿಂಗ್ ಹಾಗೆ ಹಿಂಗೆ ಕಾಸ್ಟ್ಯೂಮ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಕೆಲವೊಂದಷ್ಟು ಚನ್ನಪಟ್ಟಣಲ್ಲಿ ಅದೇ ನಾನು ನಾರ್ಮಲಾಗಿ ಹೊಲಿಸ್ತೀನಲ್ಲ ನಟೇಶ್ ಅಣ್ಣ, ಅವ್ರ ಹತ್ರ ಸ್ವಲ್ಪ ಕೊಟ್ಟಿದ್ದೀನಿ. ಇನ್ನು ಕಸ್ಟಮೈಸಿಂಗ್ ಮಾಡಿಸ್ತಾ ಇರೋದು ಅಪ್ಪುದು ಪಪ್ಪುದು ನಂದು ಎಲ್ಲ ಬಂದು ಬೆಂಗಳೂರಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ಯಾರ ಹತ್ರ ಕೊಟ್ಟಿದ್ದೀನಿ ಏನು ಅನ್ನೋದನ್ನ ತೋರಿಸ್ತೀನಿ ನಾನು. ಅದೆಲ್ಲ ಚೆಕ್ ಮಾಡೋಕ್ಕೆ ಹೋಗಬೇಕು, ಹೇಗೆ ಏನು ಅನ್ನೋದೆಲ್ಲ ನೋಡಬೇಕಲ್ವ ಬ್ಲೌಸ್ದು ಬಿಫೋರೇನೆ. ಸೊ ಅದೆಲ್ಲ ಹೋದಾಗ ಟ್ರಯಲಿಗೆ ಹೋದಾಗ ನಾನು ಎಲ್ಲಿ ಸ್ಟಿಚ್ ಮಾಡಿಸಿರೋದು ಏನು ಅನ್ನೋದನ್ನ ತೋರಿಸ್ತೀನಿ. ಬಟ್ ಲಾಸ್ಟ್ ಟೈಮ್ ಸೀಮಂತು ಕೊಟ್ಟಿದ್ನಲ್ಲ ಅಲ್ಲಿ ಕೊಟ್ಟಿಲ್ಲ, ಈ ಸಲ ಬೇರೆಯವ್ರ ಹತ್ರ ಕೊಟ್ಟಿದ್ದೀನಿ. ಸೊ ಓಕೆ ಗಾಯ್ಸ್, ಇದಿಷ್ಟೇ. ಸೊ ನಮ್ಮ ಪಪ್ಪು ಹೇಗೆ ಕಾಣಿಸ್ತಾನೆ ಏನು ಅವತ್ತೊಂದು ದಿನ ಅಂತ ಇವಾಗಲೇ. ಬಟ್ ಅವನೇನಂದರೆ ಹೈಪರ್ ಆ್ಯಕ್ಟಿವ್, ಇವಾಗಂತೂ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವು. ಆಟ ಆಡ್ತಾ ಇರಬೇಕು, ಯಾರಾದರೂ ಎತ್ಕೋಬೇಕು, ಎಲ್ಲ ಎತ್ಕೊಂಡು ಅಭ್ಯಾಸ ಮಾಡಿಬಿಟ್ಟು ಅವನ್ನ ಎತ್ಕೋಬೇಕು ಅಂತ ಇರ್ತಾನೆ. ಬಟ್ ಜಾಸ್ತಿ ಏನು ಆಟ ಮಾಡೋದಿಲ್ಲ, ಬಟ್ ಕಿರ್ಚ್ಕೊಂಡು ಅಮ್ಮ ಅಂದ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿರ್ತಾನೆ. ಕೆಲವೊಂದಷ್ಟು ಪಪ್ಪುಗೆ ಏನೇನು ಶಾಪಿಂಗ್ ಮಾಡಬೇಕು ಗೋಲ್ಡ್ದು ಅದು ಇದು ಎಲ್ಲ ಅವರಪ್ಪ ಆ ಕಡೆ ಏನಾದರೂ ನಾವು ಹೋಗ್ತಿದ್ದಾಗ ರಾಮನಗರದಲ್ಲಿ ತೊಗೊಂಡಿದ್ದೀವಿ ಕೆಲವೊಂದು ಗೋಲ್ಡ್ನ. ಬಟ್ ನಾನು ಎಲ್ಲೂ ವಿಡಿಯೋದಲ್ಲಿ ಜಾಸ್ತಿ ತುಂಬ ಜನ ಕೇಳ್ತಾ ಇರ್ತೀರಾ, ಸೊ ಗೋಲ್ಡ್ದು ಕಲೆಕ್ಷನ್ಸ್ ಮಾಡಿ ಅಂತ. ಅದ್ರ ಹಿಂದೆ ಒಂದು ರೀಸನ್ ಇದೆ, ನಾನು ಏನಕ್ಕೆ ಮಾಡಲ್ಲ ಅನ್ನೋದನ್ನ. ಅದನ್ನು ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಒಂದು ವೀಡಿಯೋಸ್ನ ಮಾಡಿ ಹಾಕ್ತೀನಿ, ಏನಕ್ಕೆ ಮಾಡಲ್ಲ ಅನ್ನೋದನ್ನ. ಸೊ ಹೆಂಗೆ ಅಂದರೆ ಕೆಲವೊಂದು ಎಲ್ಲ ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ಅಲ್ವಾ, ಸೊ ಎಲ್ಲನೂ ತೋರಿಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಕೆಲವ್ರಿಗೆ ಇಷ್ಟ ಇರುತ್ತೆ, ಬಟ್ ಆದರೆ ಒಬ್ಬೊಬ್ರದ್ದು ಒಂದೊಂಥರ ಮೈಂಡ್ ಸೆಟ್ ಇರುತ್ತೆ. ಇವಾಗ ನಮ್ಮ ಅದವರು ಬಿಸ್ನೆಸ್ ಲೈನಲ್ಲಿ ಇರೋದ್ರಿಂದ, ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಜಾಸ್ತಿ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಅವರು ಅದೆಲ್ಲ ಜಾಸ್ತಿ ಲೈಕ್ ಮಾಡೋಕ್ಕೆ ಹೋಗೋದಿಲ್ಲ, ಎಲ್ಲನೂ ಆ ಥರ ತೋರಿಸ್ಕೊಳ್ಳೋದಾಗಲಿ ಅದು ಇದು ಮಾಡಲ್ಲ. ಅವರೇ ಒಂಥರ ಸಿಂಪಲ್ಲು, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೋಸ್ಕರ ಕೆಲವೊಂದೆಲ್ಲ ನಾನು ಸ್ಯಾಕ್ರಿಫೈಸ್ ಮಾಡಲೇಬೇಕು, ಹಾಗಾಗಿ ಕೆಲವೊಂದಷ್ಟು ಮಾಡಲ್ಲ. ಸೊ ಅದ್ರದ್ದು ಮೇನ್ ರೀಸನ್ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಯಾವಾಗಾದರೂ ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ನಾನು ನಿಮಗೆ ತೋರಿಸ್ಲೇಬೇಕು ನನ್ನ ಜ್ಯುವೆಲ್ಸ್ನ ಅಂದಾಗ ಅಂತ ತುಂಬ ಜನಕ್ಕೆ ಆಸೆ ಇದೆ ಅಲ್ವಾ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು, ಯಾಕಂದರೆ ಇವಾಗಲೇ ಹೇಳ್ಬಿಟ್ರೆ ನಿಮಗೆ ಡೀಟೇಲ್ಸ್ ಕ್ಲಿಯರಾಗಿ ಸಿಗಲ್ಲ.
ಸೊ ಅದ್ರದ್ದೇ ಒಂದು ರಿಲೇಟೆಡ್ ವಿಡಿಯೋನ ಮಾಡಿ ನಾನು ಹಾಕ್ತೀನಿ. ಯಾರಿಗೆಲ್ಲ ಆ ವಿಡಿಯೋ ಬೇಕು ಅವರೆಲ್ಲ ಗೋಲ್ಡ್ ಅಂತ ಕಮೆಂಟ್ ಮಾಡಿ, ಅದ್ರ ರಿಲೇಟೆಡ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಾರ್ಮಲ್ ಆ್ಯಸ್ ಯೂಶುವಲ್ ಏನು ಮನೇದು ಏನಿರುತ್ತೆ ಅದಷ್ಟೇ ಈ ವಿಡಿಯೋದಲ್ಲಿ ಇರೋದು. ಬಟ್ ಅಪ್ಡೇಟ್ಸ್ ಅಂತ ಬಂದರೆ ಅಪ್ಪುದು ನಾಮಕರಣ ಡೇಟ್ನ ರಿವೀಲ್ ಮಾಡಿದ್ದೀನಿ, ಅದಷ್ಟೇ ಇರೋದು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು.